ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕರ್ನಾಟಕದ ಇವತ್ತಿನ ರಾಜಕಾರಣದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗುವ ಪ್ರಶ್ನೆ ಅಂತಂದರೆ ಸಿದ್ದರಾಮಯ್ಯನವರ ರಾಜಕಾರಣ ಮತ್ತು ಅವರ ಮುಂದಿನ ನಡೆ ಮತ್ತು ಹೆಜ್ಜೆಗಳು. ಯಾಕೆಂದರೆ ಯಾವುದೇ ಒಬ್ಬ ರಾಜಕಾರಣಿಯ ರಾಜಕೀಯ ಬದುಕು ಮುಗಿಯಿತು ಅಂತ ಹೇಳೋದಕ್ಕೆ ಸಾಧ್ಯನೇ ಆಗಲ್ಲ. ಒಂದು ರೀತಿ ಕೆಲವರು ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ ಪುನರ್ಜನ್ಮವನ್ನು ಪಡಿಬೋದು, ಅಥವಾ ಅವರ ರಾಜಕಾರಣ ಕೇವಲ ನೆನಪಾಗಿ ಹೊರಟು ಹೋಗ್ಬಿಡ್ಬೋದು, ಜೊತೆಗಿದ್ದವರು ಕೈ ಕೊಟ್ಟು ಹೋಗ್ಬಿಡ್ಬೋದು. ಆದರೆ ಅವರ ನಡೆ ಅನ್ನೋದು ಬಹಳ ಕುತೂಹಲಕರವಾದದ್ದು. ಯಾಕೆಂದರೆ ನೀವು ಕರ್ನಾಟಕದ ರಾಜಕಾರಣವನ್ನು ನೋಡುವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜನನಾಯಕರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತೋ ಅದಾದ ನಂತರ ಸತತವಾಗಿ ಸೋಲನ್ನೇ ಅನುಭವಿಸ್ತಾ ಬಂದಿದೆ ಇದು ಇತಿಹಾಸ. ಆದ್ದರಿಂದ ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ, ಸಿದ್ದರಾಮಯ್ಯನವರನ್ನು ಬದಲಿಸುವುದೇನಿದೆ, ಇದು ಬೀರಬಹುದಾದ ರಾಜಕೀಯ ಪರಿಣಾಮಗಳು ಯಾವುದು, ಕಾಂಗ್ರೆಸ್ ಪಕ್ಷದ ಮೇಲೆ ಇದು ಏನನ್ನು ದಟ್ ಒಂದು ಡ್ರಾಬ್ಯಾಕ್ ಆಗಿ ಅಥವಾ ಒಂದು ಸೋಲಿನ ಹೆಜ್ಜೆಯಾಗಿ ಆಗುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಮೀರಿ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರ್ತಾರ ಅಂತ ಈ ಪ್ರಶ್ನೆಗಳನ್ನೇ ಇಟ್ಟುಕೊಂಡು ನೋಡಬೇಕಾದ್ದು ಸಿದ್ದರಾಮಯ್ಯನವರ ನಿರ್ಗಮನ, ಅದರ ನಂತರದ ಬೆಳವಣಿಗೆಗಳು. ಸಿದ್ದರಾಮಯ್ಯ, ನಾನು ಭಾಳ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟ ಪ್ರಸಂಗವನ್ನು ವಿಶ್ಲೇಷಣೆ ಮಾಡಿದ್ದೀನಿ, ಇದೀಗ ಅಗತ್ಯ ಇಲ್ಲ. ಹಾಗೆಯೇ ಅವರು ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಪ್ರಮಾಣ ವಚನಕ್ಕೆ ಹಾಜರಾಗದೇ ಇರೋದು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ಳದೇ ಇರೋದು, ಸದನದಲ್ಲಿ ಹೆಚ್ಚು ಸಕ್ರಿಯವಾಗಿ ಇಲ್ಲದೇ ಇರೋದು, ಅದಾದ ನಂತರ ಅವರು ಮೌನದ ಮೊರೆ ಹೋಗಿದ್ದರು. ಮೌನದ ಮೊರೆ ಹೋದ ಸಿದ್ದರಾಮಯ್ಯ ಈಗ ಹೊರಗಡೆ ಬಂದಿದ್ದಾರೆ. ಸೊ ಹೊರಗಡೆ ಬರುವ ಮೂಲಕ ಅವರು ತಮ್ಮ ರಾಜಕೀಯ ಬದುಕಿನ ಮುಂದಿನ ಹೆಜ್ಜೆಗಳ ಬಗ್ಗೆ ಸೂಕ್ಷ್ಮ ಸಂದೇಶಗಳನ್ನು ನೀಡ್ತಾ ಇದ್ದಾರೆ. ಏನದು ಆ ಸೂಕ್ಷ್ಮ ಸಂದೇಶ? ಅವರು ಏನನ್ನು ಹೇಳೋದಕ್ಕೆ ಹೊರಟಿದ್ದಾರೆ, ಅವರು ಏನನ್ನು ಹೇಳುವುದಕ್ಕೋ ಏನನ್ನು ಮಾಡುವುದಕ್ಕೋ ಹೊರಟಿದ್ದಾರೋ ಅದು ಯಾವ ಪರಿಣಾಮವನ್ನು ಬೀರ್ಬೋದು, ಹೀಗೆ ಹಲವು ಪ್ರಶ್ನೆಗಳಿಗೆ ಅವರ ಮಾತು ಕಾರಣ ಆಗಿದೆ. ಅವರ ಮೌನವೂ ಹಾಗೆ ಆಗಿತ್ತು. ಅವರು ಎಲ್ಲಿ ಮೌನವನ್ನು ವಹಿಸಿದ್ರು, ಆಗ ಯಾಕೆ ಮೌನ ಸಿದ್ದರಾಮಯ್ಯ ಮಾತನಾಡಲ್ವಾ ಅನ್ನುವ ಪ್ರಶ್ನೆ ಇತ್ತು. ಸೊ ಅವರೀಗ ಮೌನವನ್ನು ಮುರಿದಿದ್ದಾರೆ. ಮೌನ ಮುರಿದಿದ್ದು ಯಾವಾಗ? ಅವರು ಭಾಳ ಸ್ಪಷ್ಟವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಡೆದ ಕಾರ್ಯಕ್ರಮದಲ್ಲಿ ಅವರು ಆಡಿರುವ ಮಾತು, ಆ ಮಾತುಗಳೇನಿವೆ ಅದು ಕೇವಲ ಸಾಮಾನ್ಯ ರಾಜಕೀಯ ಹೇಳಿಕೆಯಾಗಿ ಉಳಿದಿಲ್ಲ. ಅದನ್ನು ಮೀರಿದಂತಹ ಹೇಳಿಕೆಗಳನ್ನು ಅವರು ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಎಲ್ಲರಿಗೂ ಕೂಡ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ಆ ಸಂದೇಶ ಏನು ಅನ್ನೋದನ್ನು ಕೂಡ ಹೇಳ್ತೀನಿ. ಮೊದಲು ಅವರು ಹೇಳಿದ್ದೇನು ಅಂತ, ಅವರು ಮೊದಲು ಆಡಿರುವ ಮಾತು ಏನು ಅಂದರೆ, ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ದೇ ನಾನು. ಇದು ಒಂದು ರೀತಿಯ ಘೋಷಣೆ. ಸೊ ಹಲವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವುದು ಉಪಮುಖ್ಯಮಂತ್ರಿನ ಹಲವರನ್ನು ಮಾಡುವ ಉದ್ದೇಶ ಇತ್ತು. ಅದನ್ನು ತಡೆದು ಪರಮೇಶ್ವರ್ ಅವರನ್ನೇ ಉಪಮುಖ್ಯಮಂತ್ರಿ, ಅವರೊಬ್ಬರನ್ನೇ ಮಾಡಬೇಕು ಅಂತ ಮಾಡಿದ್ದು ನಾನು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶ ಏನಿದೆ, ಆ ಮೂಲಕ ಅವರು ಒಂದು ರಾಜಕೀಯವಾಗಿ ನಾನು ಮುಗಿದಿಲ್ಲ, ಐ ಆಮ್ ಸ್ಟಿಲ್ ಅಲೈವ್ ಪೊಲಿಟಿಕಲಿ, ನೀವು ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಇದು ಅವರು ನೀಡಿರುವ ಸಂದೇಶ. ಉಪಮುಖ್ಯಮಂತ್ರಿಗಳನ್ನೇ ನಾನು ಮಾಡಿದ್ದೀನಿ, ಇನ್ನೂ ಕೆಲವರು ಏನು ಉಪಮುಖ್ಯಮಂತ್ರಿ ಆಗೋದಕ್ಕೆ ಆಸೆ ಪಟ್ಟಿದ್ರು, ಅದಕ್ಕೆ ನಾನೇ ತಡೆಯನ್ನು ಒಡ್ಡಿದ್ದೇನೆ. ಅಂದರೆ ಇನ್ನೂ ಕೂಡ ನಾನು ಸಕ್ರಿಯ ರಾಜಕೀಯದಲ್ಲಿ ಮೊದಲು ನನಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟು ಶಕ್ತಿ ಇದೆ ಅನ್ನುವುದು ಅವರು ಕೊಟ್ಟಂಥ ಒಂದು ಸಂದೇಶ. ಈ ಸಂದೇಶ ಏನಿದೆ, ಇದು ಡಿ ಕೆ ಶಿವಕುಮಾರ್ ಅವರಿಗೆ ಪಾಲಿಗೆ
ವರವೋ ಶಾಪವೋ ಅದನ್ನು ನಂತರ ನೋಡೋಣ. ಫಸ್ಟ್ ಈ ಸಂದೇಶ. ಅದಾದಮೇಲೆ ಅವರು ಇನ್ನೊಂದು ಮಾತನ್ನು ಹೇಳಿದ್ರು. ಅದು ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಅವರು ಆಡಿರುವ ಮಾತು. ಅದರಂತೆ ಇನ್ನೊಂದು ಮಾತನ್ನು ಇನ್ನೊಂದು ಸಂದರ್ಭದಲ್ಲಿ ಅವರು ಹೇಳಿದ್ದು ಅದೇನಿದೆ ಅಂದರೆ, ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೆಯಲ್ಲ, ಅದನ್ನು ಜಾರಿಗೆ ತರಲೇಬೇಕು. ಅದನ್ನು ಹಾಗೂ ಈ ಒಳ ಮೀಸಲಾತಿಯನ್ನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತರುತ್ತೆ, ಆ ನಂಬಿಕೆ ನನ್ನ ಮೇಲಿದೆ ಅನ್ನೋದು ಮಾತ್ರ ಅಲ್ಲ. ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ನನ್ನ ಮಾತನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ, ಕೇಳಬಹುದು ಅಂತ ನಂಬಿದ್ದೇನೆ. ಇದನ್ನು ಹೇಗೆ ವಿಶ್ಲೇಷಣೆ ಮಾಡೋಣ? ಒಂದು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಿದ್ದರಾಮಯ್ಯನವ್ರ ಮಾತು ಕೇಳ್ತೀರೋ ಕೇಳಲ್ವೋ ಅಂತ ಭರವಸೆ ಕೊಟ್ಟರೋ ಇಲ್ವೋ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಆದರೆ ಸಿದ್ದರಾಮಯ್ಯನದು ಬೇರೆ ರೀತಿ ಹೇಳ್ತಿದ್ದಾರೆ. ಅಂದರೆ ನೀವು ಮುಖ್ಯಮಂತ್ರಿ ಆದರೂ ನನ್ನ ಮಾತನ್ನು ಕೇಳಬೇಕು, ನೀವು ಕೇಳ್ತೀರಿ ಅಂತ ನಿರೀಕ್ಷೆ ಮಾಡ್ತೀನಿ ಅಂದರೆ ಅರ್ಥ ನೀವು ಕೇಳಬೇಕು. ಏನಿದೆ, ಮುಖ್ಯಮಂತ್ರಿಗಳು ನನ್ನ ಮಾತನ್ನು ಕೇಳಬಹುದು ಅಂದರೆ ಕೇಳಬೇಕು ಅನ್ನುವ ಒಂದು ಧ್ವನಿ ಕೂಡ ಅವರ ಮಾತಿನಲ್ಲಿದೆ. ಅದರ ಅಷ್ಟೇ ಮಾಡಿಲ್ಲ, ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಅದು ಕೂಡ ಇಬ್ಬರು ಸಚಿವರ ಮೇಲೆ ನೇರವಾಗಿ ಅವರು ಈ ಒಳ ಮೀಸಲಾತಿ ಏನು ಸಭೆ ಇದೆ ಅಲ್ಲಿ ಅವರನ್ನು ಟೀಕಿಸಿದ್ದು ಅಂತ. ತಮ್ಮದೇ ಸರ್ಕಾರ ಇದೆ, ಅವರು ಸಚಿವರಲ್ಲ, ಆದರೆ ಇಬ್ಬರು ಸಚಿವರನ್ನ, ದಲಿತ ಸಚಿವರನ್ನು ಅವರು ಟೀಕಿಸಿದ್ದಾರೆ. ಅದು ಬಹಳ ಮುಖ್ಯವಾಗಿ ಮುನಿಯಪ್ಪ ಅವರನ್ನು. ಅದನ್ನು ಮೊದಲು ಫಸ್ಟ್ ಅವರು ಹೆಸರು ಹೇಳಿಲ್ಲ ಸಭೆಯಲ್ಲಿ. ನೀವು ನೋಡಿ, ಈ ಒಳ ಮೀಸಲಾತಿ ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ಇಬ್ಬರು ಸಚಿವರಿಗೆ ಆಹ್ವಾನ ಕೊಟ್ಟಿದ್ದಿರಿ, ಅವರಿಬ್ಬರೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಅವರು ಏನೋ ಹೋರಾಟ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯನ್ನು ತೆಗೆದುಕೊಂಡವರು, ಅವರು ಬಂದಿಲ್ಲ. ಅಂದರೆ ಇಲ್ಲಿ ಅವರು ಇನ್ನೊಂದನ್ನು ಏನು ಮಾಡ್ತಿದ್ದಾರೆ ಅಂದರೆ, ಈ ದಲಿತ ಸಮುದಾಯದ ಬೆಂಬಲವನ್ನು ತಮ್ಮತ್ತ ಕ್ರೋಢೀಕರಿಸಿಕೊಳ್ಳುವುದು ಮತ್ತು ಈ ಇಬ್ಬರು ಸಚಿವರು ಯಾರಿದ್ದಾರೆ ಅವರಿಗೆ ಸಭೆಗೆ ಅವರನ್ನು ಟೀಕಿಸುವ ಮೂಲಕ ಅವರು ನಿಜವಾದ ಅರ್ಥದಲ್ಲಿ ಈ ಸಮುದಾಯವನ್ನು ಪ್ರತಿನಿಧಿಸುವವರಲ್ಲ, ಈ ಸಮುದಾಯವನ್ನು ಪ್ರತಿನಿಧಿಸುತ್ತಿರುವವನು ನಾನು. ಇದು ಸಾಮಾನ್ಯ ಸಂದೇಶ ಅಲ್ಲ. ಇದು ಅಂದರೆ ಅವರ ಅಹಿಂದ ಪುನರುಜ್ಜೀವನಕ್ಕೋ ಅಥವಾ ಅಹಿಂದ ಚಳವಳಿಯನ್ನು ಮುಂದುವರಿಸುವುದಕ್ಕೋ ಇದೊಂದು ವೇದಿಕೆಯನ್ನು ಅವರು ಸೃಷ್ಟಿಸ್ತಿದ್ದಾರೆ ಅನ್ನೋದು. ಹಾಗಿದ್ದರೆ ಇನ್ನೊಂದು ಪ್ರಶ್ನೆ ಇಲ್ಲಿ ಮೂಡೋದು, ಈ ಮಾತುಗಳು ಏನಿದೆ ಅವರು ಆಡೋದನ್ನು ನೋಡಿದರೆ ಸಿದ್ದರಾಮಯ್ಯ ರಿಬೆಲ್ ಆಗ್ತಿದ್ದಾರೆ ಅಂತ. ಇದನ್ನು ನಾವು ನೇರವಾಗಿ ರಿಬೆಲ್ ಅಂತ ಹೇಳೋದಕ್ಕಾಗಲ್ಲ. ಆದರೆ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಮತ್ತೊಮ್ಮೆ ಪುನರ್ಸ್ಥಾಪಿಸುವ ಪ್ರಯತ್ನ ಇದು ಅನ್ನೋದನ್ನು ಮಾತ್ರ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಈಸ್ ಟ್ರೈಂಗ್ ಟು ಎಸ್ಟಾಬ್ಲಿಷ್. ಅದ್ರ ಜೊತೆಗೆ ಇನ್ನೊಂದು ಸಂದರ್ಭದಲ್ಲಿ ಅವರು ಭಾಳಷ್ಟು, ನನಗೆ ಬಂದ ಮಾಹಿತಿಯ ಪ್ರಕಾರ, ಅವರು ತಮ್ಮನ್ನು ನೋಡುವುದಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರು, ಮಾಜಿ ಸಚಿವರಿಗೆ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಗಿದೆ, ಇನ್ನು ಮೇಲೆ ಪಕ್ಷ ನನ್ನನ್ನು ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದನ್ನು ನೋಡೋಣ ಅಂತ. ಇದು ಒಂದು ರೀತಿಯ ಥ್ರೆಟ್ಟೆ. ಆದ ನೋಡಿ, ನನ್ನನ್ನು ಹೇಗೆ ನಡೆಸಿಕೊಳ್ಳುತ್ತದೆ ಪಕ್ಷ ಅನ್ನೋದು ನೋಡ್ತೀನಿ ಅಂದವರು, ನೀವು ನನ್ನನ್ನು ಹೀಗೆ ನೋಡ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಸಿದ್ದರಾಮಯ್ಯನವರು ಕೊಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅವರು ಅದರ ಮೂಲಕ ಇನ್ನೊಂದು ಸಂದೇಶ, ಇದನ್ನೆಲ್ಲ ಬಹಿರಂಗವಾದ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವ ಮೂಲಕ ಅವರು ನನ್ನನ್ನು ಕಡೆಗಣಿಸಿ ನೀವು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶ ಕೂಡ ಅವರ ಮಾತಿನಲ್ಲಿ ಕಾಣ್ತಾ ಇದೆ. ಅದರಿಂದ ನಾನು ಇದಕ್ಕೆ ಒಂದು ಶೀರ್ಷಿಕೆಯನ್ನು ಅದಕ್ಕೆ ನಾನು ಕೊಟ್ಟಿದ್ದು, ಮಥನದಿಂದ ಅವರು ಆಕ್ರಮಣಕಾರಿ ರಾಜಕಾರಣದತ್ತ ಹೆಜ್ಜೆ ಇಡ್ತಿದ್ದಾರೆ. ಮಥನ ಏನಿದೆ, ಮತಿಸುವುದೇನಿದೆ ಅದು ಬಹಳ ಮುಖ್ಯವಾದದ್ದು ಅಂತ. ಮೌನ ಯಾವತ್ತೂ ಕೂಡ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುವುದಕ್ಕೆ, ಮತಿಸಿಕೊಳ್ಳುವುದಕ್ಕೆ ಕಾರಣ ಆಗಿರುತ್ತೆ. ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳುವುದು ಮತ್ತು ತಮ್ಮ ಗುಣದೌರ್ಬಲ್ಯಗಳಿರ್ತಾವಲ್ಲ ಅದನ್ನು ಮತಿಸುವುದು ಅಂತ.
ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಂಡ ಮೇಲೆ ಅವರು ತಮ್ಮನ್ನೇ ತಾವು ಮತಿಸಿಕೊಳ್ಳುವುದಕ್ಕಾಗಿ ಅವರು ಸಮಯವನ್ನು ತೆಗೆದುಕೊಂಡಿದ್ದರು. ಅಲ್ಲಿಂದ ಅವರು ಈಗ ಆಕ್ರಮಣಕಾರಿ ರಾಜಕಾರಣದತ್ತ ಹೆಜ್ಜೆ ಇಟ್ಟಂತೆ ಕಾಣ್ತಾ ಇದೆ. ಈ ಆಕ್ರಮಣಕಾರಿ ರಾಜಕಾರಣ ಏನಿದೆ ಅದು 6ನೇ ತಾರೀಕಿನಲ್ಲಿ ಸೆಪ್ಟೆಂಬರ್ 6ರಂದು ಪ್ರಾಯಶಃ ಈ ಅಹಿಂದ ಅವರ ವಾರ್ಷಿಕೋತ್ಸವ 25ನೇ ವರ್ಷದ ಬೃಹತ್ ಸಮಾವೇಶ ಏನು ನಡೆಯುತ್ತೆ ಅಲ್ಲಿ ಒಂದು ರೂಪವನ್ನು ಪಡೆದುಕೊಳ್ಬಹುದು. ಸಿದ್ದರಾಮಯ್ಯ ವೆದರ್ ಹಿ ಈಸ್ ರೆಡಿ ಟು ಫೈಟ್, ಇಟ್ಸ್ ಎ ವೆರಿ ಬಿಗ್ ಕ್ವೆಶನ್. ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯ ಈಸ್ ನಾವು ಅವರು ಅಖಾಡಕ್ಕೆ ಇಳಿದೇ ಆಗಿದ್ದಾರೆ. ಅವರು ನೋಡೋಣ ಅಂತ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ, ಅದು ನೆನಪಾಯ್ತದೆ. ಯಾರೋ ಅವರ ಅಭಿಮಾನಿಗಳಲ್ಲಿ ಬಂದವರು ಹೇಳ್ತಾರೆ, ಸಿದ್ದರಾಮಯ್ಯನವರೇ ನೀವು ನೆಕ್ಸ್ಟು ಪ್ರಧಾನಿ ಆಗಬೇಕು, ಇನ್ನೊಂದಾಗಬೇಕು ಅಂತ. ಅದಕ್ಕೆ ಅವರು ನಾನು ಸಕ್ರಿಯ ಬಿಟ್ಟಿದ್ದೇನಲ್ಲಪ್ಪ, ಎಲೆಕ್ಷನ್ ನಿಲ್ಲಲ್ಲ ಅಂತ ಹೇಳಿದ್ದೀನಿ. ನಾನು ನಿಲ್ಲಲ್ಲ, ಬಟ್ ಆದರೆ ಸಕ್ರಿಯ ರಾಜಕಾರಣದಲ್ಲೇ ಇರ್ತೀನಿ ಅಂತ. ಆಗ ಇನ್ನೊಬ್ಬರು ಯಾರೋ ಹೇಳ್ತಾರೆ, ಸಿದ್ದರಾಮಯ್ಯನವರೇ ನೀವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ. ಸಿದ್ದರಾಮಯ್ಯ ಇದಕ್ಕೆ ಪ್ರತಿಕ್ರಿಯೆ ನೀಡಲ್ಲ, ಸುಮ್ಮನೆ ನಗ್ತಾರೆ. ಸೊ ಆ ಮೂಲಕ ಅಂದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂದರೆ ಅರ್ಥ ಮತ್ತೆ ಅಹಿಂದ ಸಂಘಟನೆಯನ್ನು ನಾನು ಬಲಗೊಳಿಸ್ತೀನಿ, ನಾನು ಅಹಿಂದ ಸಂಘಟನೆ ಹಿಡ್ಕೋತೀನಿ, ನನ್ನ ಶಕ್ತಿ ಏನು ಅನ್ನೋದನ್ನು ಕರ್ನಾಟಕಕ್ಕೆ ತೋರಿಸ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸ್ತೀನಿ ಅನ್ನೋ ರೀತಿ ಅವರು ಇದ್ದಂತೆ ಕಾಣ್ತಾ ಇದ್ದಾರೆ. ಸೊ ಆದ್ದರಿಂದ ಸಿದ್ದರಾಮಯ್ಯನವರು ಏನು ಮೌನದಿಂದ ಮಾತಿಗೆ ಏನು ಬಂದಿದ್ದಾರೆ, ಅದು ಮೌನದಿಂದ ಕೇವಲ ಮಾತಲ್ಲ, ಅವರ ಆಕ್ರಮಣಕಾರಿ ರಾಜಕಾರಣ ಮತ್ತೆ ಪ್ರಾರಂಭವಾಗುವ ಲಕ್ಷಣ ಕಾಣ್ತಾ ಇದೆ. ಹಾಗಿದ್ದರೆ ಅವರು ಆಕ್ರಮಣಕಾರಿ ರಾಜಕಾರಣ ಪ್ರಾರಂಭ ಮಾಡಿದ ತಕ್ಷಣ ಅದರಲ್ಲಿ ಸಕ್ಸಸ್ ಆಗೇ ಬಿಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಪಾಲಿಟಿಕ್ಸ್ ಇದು ಸಾಮಾನ್ಯವಾದ ಆಟ ಅಲ್ಲ ಅದು. ಆದರೆ ಅವರ ಆಕ್ರಮಣಕಾರಿ ರಾಜಕಾರಣ ಇಡೀ ಕಾಂಗ್ರೆಸ್ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಉಳಿದ ರಾಜಕೀಯ ಪಕ್ಷದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯ. ಯಾಕೆಂದರೆ ಪರಿಣಾಮ ಬೀರಿಯೇ ಬೀರುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮಾತು ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.